ಸುಖದೇವ್ ಮಂಚದ ಮೇಲೆ ಕೂತಿದ್ದಾನೆ. ಪೇಪರಿಂದ ಗಾಳಿ ಬೀಸ್ಕೋತಾ ಇದ್ದಾನೆ. ಮನೆಯೊಳಗಿನ ಗಾಳಿ ಇನ್ನೂ ಜಾಸ್ತಿ ಬಿಸಿಯಾಗಿರೋ ಹಾಗಿದೆ. ಆಗ ಯೋಗೇಶ್ ಮತ್ತೆ ವಿಪುಲ್ ಮನೆಯೊಳಗಡೆ ಬರ್ತಾರೆ. ಬನ್ನಿ ವಿಪುಲ್, ಯೋಗೇಶ್, ನೀವಿಬ್ರು ಈ ಬಿಸಿಲಿಗೆ ಸುಸ್ತಾಗಿ ಬಂದಿದ್ದೀರಾ ಅಲ್ವಾ? ಪೂರ್ತಿ ಊರಿನ ಸ್ಥಿತಿ ಇದೇ ಆಗಿದೆ. ಎಲ್ರೂ ಮನೇಲಿ ಬಿಸಿಲಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಅವರಿಬ್ರು ಸುಖದೇವ್ ಅಕ್ಕಪಕ್ಕ ಕೂತ್ಕೋತಾರೆ. ಮತ್ತೆ ನ್ಯೂಸ್ ಪೇಪರ್ ಇಂದ ಬರ್ತಿದ್ದ ಗಾಳಿಯಲ್ಲಿ ಸ್ವಲ್ಪ ಆರಾಮಾಗಿ ಕೂತ್ಕೋತಾರೆ. ಹೌದು ಸುಖದೇವ್ ಅವ್ರೆ, ನಮ್ಮನೆ ಚಾವಣಿಲು ಬಿಸಿ ಶಾಖ ಹಾಗೆ ಏರ್ತಿದೆ. ಮಣ್ಣಿನ ಗೋಡೆಗಳು ಒಣಗ್ತಿದಾವೆ. ನಮ್ಮಲ್ಲಿ ಅಂತ ಯಾವ್ದಾದ್ರು ಬೇರೆ ಜಾಗ ಇದೆಯಾ ಊರಿನ ಜನಗಳು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳೋಕೆ? ಊರಲ್ಲಿ ಅಂತ ದೊಡ್ಡ ಮನೆ ಯಾವ್ದು ಕೂಡ ಇಲ್ಲ, ಅದರಲ್ಲೂ ಈ ಬಿಸಿಲನ್ನ ತಡೆಯುವಂಥದ್ದು. ನನಗೆ ಅರ್ಥ ಆಗ್ತಾ ಇಲ್ಲ, ಈ ಊರಿನ ಮುಖ್ಯಸ್ಥನಾಗಿ ನಾನು ನಿಮ್ಗೆಲ್ಲ ಹೇಗ್ ಸಹಾಯ ಮಾಡ್ಲಿ ಅಂತ. ನಾನ್ ಕೇಳಿದೀನಿ, ಈ ಊರಿನ ಹೊರಗಡೆ ಒಂದು ಬೆಟ್ಟದ ತಪ್ಪಲಿದೆಯಂತಲ್ಲ, ಅಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ತಣ್ಣಗ್ ಗಾಳಿ ಬೀಸ್ತಿತ್ತು ಅಂತ. ನಾವ್ ಅಲ್ಲಿ ಹೋಗಿ ಯಾವ್ದಾದ್ರು ಒಳ್ಳೆ ಜಾಗನ ಯಾಕೆ ಹುಡುಕ್ಬಾರ್ದು? ಆ ದಾರಿ ತುಂಬಾ ಹಳೇದು ಮತ್ತೆ ದುರ್ಗಮ ಕೂಡ. ಅಲ್ಲಿ ತನಕ ಯಾರೂ ಹೋಗೋದಿಲ್ಲ. ಆದ್ರೆ ನಿನ್ ಹತ್ರ ಬೇರೆ ಯಾವ್ದು ದಾರಿ ಇಲ್ಲ ಅಂತಂದ್ರೆ ನೀನ್ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಬಹುದು. ಬಹುಶಃ ಅಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಗುಹೆ ಅಥವಾ ನೆರಳು ಸಿಗ್ಬೋದೇನೋ. ವಿಪುಲ್ ಮತ್ತೆ ಯೋಗೇಶ್ ಒಬ್ಬರನ್ನೊಬ್ರು ಭರವಸೆಯ ದೃಷ್ಟಿಯಿಂದ ನೋಡ್ತಾರೆ. ಆಮೇಲೆ ಇಬ್ರು ಎದ್ದು ನಿಂತು ಅಲ್ಲಿಂದ ಹೊರಟು ಹೋಗ್ತಾರೆ. ಯೋಗೇಶ್ ಮತ್ತೆ ವಿಪುಲ್ ಇಬ್ಬರು ತಣ್ಣನೆ ಗಾಳಿಯನ್ನ ಹುಡುಕ್ತಾ ಊರಿನ ಹೊರಭಾಗದ ನಿರ್ಜನ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ಬರು ನಿಂತ್ಕೊಂಡು ದೂರದಲ್ಲಿದ್ದ ಬೆಟ್ಟಕ್ಕೆ ಹೋಗುವ ದಾರಿಯನ್ನ ನೋಡ್ತಾರೆ. ವಿಪುಲ್, ನಾವು ತುಂಬಾ ದೂರ ಬಂದ್ಬಿಟ್ಟಿದೀವಿ. ಇಲ್ಲೆಲ್ಲ ಬರೀ ಕಲ್ಲುಗಳಷ್ಟೇ ಇದಾವೆ. ನನಗ ಅನ್ನಿಸ್ತಿದೆ ಈ ಬೆಟ್ಟದ ಮೇಲಂತೂ ನಮ್ಗೆ ಯಾವ್ದೇ ತಣ್ಣಗಿರೋ ಜಾಗ ಸಿಗಲ್ಲ ಅಂತ. ಬಾ ವಾಪಸ್ ಹೋಗೋಣ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ನೋಡು, ಆ ಮೋಡ ಇದೆಯಲ್ಲ, ಅಲ್ಲಿಂದ ತಣ್ಣಗ್ ಗಾಳಿ ಬೀಸ್ ಬರ್ತಾ ಇದೆ. ನಿನ್ಗೂ ಕೂಡ ಅನುಭವ ಆಗ್ತಿದೆ ತಾನೆ? ಹೌದು, ನನಗೂ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ನಿಂಬೆ ಹಣ್ಣಿನ ಪರಿಮಳ. ಈ ಬರಡು ಭೂಮಿ ಮೇಲೆ ನಿಂಬು ಹಣ್ಣಿನ ಪರಿಮಳ ಹೇಗ್ ಬರುತ್ತೆ? ಬಾ, ಆ ದೊಡ್ಡ ಬೆಟ್ಟದ ಮೇಲೆ ಹತ್ತಿ ನೋಡೋಣ ಒಂದ್ಸರಿ. ಅಲ್ಲಿಂದನೇ ಈ ತಣ್ಣಗಿರೋ ಗಾಳಿ ಬೀಸ್ತಾ ಇರೋದು. ಯೋಗೇಶ್ ಅದನ್ನ ಅನುಭವಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೆ ಆಶ್ಚರ್ಯದ ಸಂಗತಿ ಏನಂದ್ರೆ ಅವನು ಅದನ್ನ ಅನುಭವಿಸ್ತಾನೆ. ಇಬ್ಬರು ಆ ಕಲ್ಲುಗಳಿಂದ ತುಂಬಿದ ಬೆಟ್ಟದ ಮೇಲೆ ಹೋಗ್ತಾರೆ. ಅವರು ಮುಂದೆ ಮುಂದೆ ಹೋಗ್ತಿದ್ದ ಹಾಗೆ ಅಲ್ಲಿನ ತಾಪಮಾನ ಕಡಿಮೆ ಆಗ್ತಾ ಇದ್ದ ಹಾಗೆ ಅನುಭವಕ್ಕೆ ಬರುತ್ತೆ. ಯೋಗೇಶ್ ಮತ್ತೆ ವಿಪುಲ್ ಇಬ್ರು ಬೆಟ್ಟ ಹತ್ತಿದ ಮೇಲೆ ಅವರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗತ್ತೆ. ಅವರು ಹುಲ್ಲುಗಳ ಮಧ್ಯ ಒಂದು ದೊಡ್ಡ ನಿಂಬೆ ಹಣ್ಣು ನೋಡ್ತಾರೆ. ಅದು 2 ಅಂತಸ್ತಿನ ಮನೆಯಷ್ಟು ದೊಡ್ಡದಾಗಿರುತ್ತೆ. ಆ ಬೃಹತ್ ನಿಂಬೆ ಹಣ್ಣಿನಲ್ಲಿ ಬಾಗಿಲು ಮತ್ತೆ ಕಿಟಕಿಗಳು ಕೂಡ ಇರುತ್ತೆ. ಇಬ್ರು ಈಗ ತಾವೇನು ನೋಡ್ತಿದೀವಿ ಅನ್ನೋದನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ವಾ, ಅಲ್ಲಿ ನಿಜವಾಗ್ಲೂ ಒಂದು ನಿಂಬೆ ಹಣ್ಣಿನ ಮನೆ ಇದೆ. ನೋಡ್ದ್ಯಾ? ಅದ್ರಲ್ಲಿ ಕಿಟಕಿ ಮತ್ತೆ ಬಾಗ್ಲುಗಳು ಕೂಡ ಇದಾವೆ. ಮತ್ತೆ ಅದ್ರ ಸುತ್ತ ಬೀಸ್ತಿರೋ ಗಾಳಿ ಎಷ್ಟೊಂದು ತಣ್ಣಗಿದೆ. ಆದ್ರೆ ಈ ವಿಚಿತ್ರವಾಗಿರೋ ದೊಡ್ಡ ಮನೇಲಿ ಯಾರಿರ್ಬೋದು? ನಾವಲ್ಲಿಗೆ ಹೋಗೋದಾದ್ರೂ ಹೇಗೆ? ಇದ್ಯಾವುದೇ ಜಾದು ಅಲ್ಲ ತಾನೆ? ಇದು ಜಾದೂನೋ ಅಲ್ವೋ, ಆದ್ರೆ ಈ ಜಾಗ ಅಂತೂ ಇವಾಗ ಸ್ವರ್ಗದ ತರ ಇದೆ. ಬಾ, ಹತ್ರ ಹೋಗಿ ನೋಡೋಣ. ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಇಬ್ರು ಬೆಟ್ಟದಿಂದ ಕೆಳಗಿಳಿತಾರೆ ಮತ್ತೆ ಆ ನಿಂಬೆ ಹಣ್ಣಿನ ಮನೆಯ ಹತ್ರ ಹೋಗ್ತಾರೆ. ಇಬ್ರು ಆ ಮನೆಯ ಬಾಗಿಲ ಹತ್ರ ತಲುಪ್ತಾರೆ. ಅಲ್ಲೇ ನಿಂತ್ಕೊಂಡು ಸುತ್ತಮುತ್ತ ಆಶ್ಚರ್ಯದಿಂದ ನೋಡ್ತಾರೆ. ಈಗ ಸುತ್ತಮುತ್ತಲ ಗಾಳಿ ಇನ್ನೂ ಜಾಸ್ತಿ ತಣ್ಣಗನ್ಸತ್ತೆ. ಮತ್ತೆ ಸುತ್ತ ಎಲ್ಲಾ ಕಡೆ ನಿಂಬೆ ಹಣ್ಣಿನ ಸುವಾಸನೆ ಹರಡಿರುತ್ತೆ. ಆಗ ವಿಪುಲ್ ಮುಂದೆ ಬಂದು ಬಾಗಿಲನ್ನ ಬಡಿತಾನೆ. ಒಳಗಡೆ ಯಾರಾದ್ರೂ ಇದ್ದೀರಾ? ನಾವು ಪಕ್ಕದ ಊರಿಂದ ಬಂದಿದೀವಿ. ನಮ್ಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಮತ್ತೆ ಹೊರಗಡೆ ತುಂಬಾ ಬಿಸಿಲು ಕೂಡ ಇದೆ. ಕೆಲವು ಕ್ಷಣದ ನಂತರ ಒಬ್ಬ ವಯಸ್ಸಾದ ಹೆಂಗಸು ಬಾಗಿಲು ತೆಗಿತಾಳೆ. ಅವಳ ಮುಖದ ಮೇಲೆ ಒಂದು ಸುಂದರವಾದ ನಗು ಇರುತ್ತೆ. ಅವಳು ಏನು ಪ್ರಶ್ನೆ ಮಾಡದೆ ಇಬ್ಬರನ್ನು ಮನೆಯೊಳಗಡೆ ಬರಕ್ಕೆ ಕರೀತಾಳೆ. ಬನ್ನಿ ಮಕ್ಕಳೇ, ಹೊರಗಡೆ ಬಿಸಿಲು ತುಂಬಾ ಜೋರಾಗಿದೆ. ಇಂಥ ವಾತಾವರಣದಲ್ಲಿ ಯಾರಾದ್ರೂ ಒಬ್ರು ಈ ಕಡೆಗೆ ಖಂಡಿತ ಬರ್ತಾರಂತ ನಂಗೆ ಗೊತ್ತಿತ್ತು. ಅಜ್ಜಿ, ನೀವು ಇಷ್ಟು ದೊಡ್ಡ ನಿಂಬು ಮನೆ ಒಳಗಡೆ ಇರ್ತೀರಾ? ಇದು ಹೇಗ್ ಸಾಧ್ಯ? ಖಂಡಿತ ಆಗತ್ತೆ ಮಗು. ಮೊದ್ಲು ನೀವು ಒಳಗಡೆ ಬನ್ನಿ, ಆರಾಮಾಗಿ ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ. ವಿಪುಲ್ ಮತ್ತೆ ಯೋಗೇಶ್ ಒಳಗಡೆ ಹೋದ ತಕ್ಷಣ ಮನೆಯೆಲ್ಲ ತುಂಬಾ ಸಾಮಾನ್ಯವಾಗಿದ್ದರೂ ವಿಭಿನ್ನವಾಗಿದೆ ಅನ್ನೋದನ್ನ ನೋಡ್ತಾರೆ.
ಗೋಡೆಗೆ ಲೈಟ್ ಯೆಲ್ಲೋ ಬಣ್ಣ ಹಾಕಿದ್ದಾರೆ ಮತ್ತೆ ಮನೆಯಲ್ಲಿ ಮರದಿಂದ ಮಾಡಿದ ಕೆಲವೇ ವಸ್ತುಗಳಿದೆ. ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ, ನಾನು ನಿಮ್ಗೆ ಕುಡಿಯೋದಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ. ಧನ್ಯವಾದಗಳು ಅಜ್ಜಿ. ಈ ಜಾಗಕ್ಕೆ ಬಂದ್ ಕೂಡ್ಲೆ ನನ್ ಸುಸ್ತೆಲ್ಲ ಮಾಯ ಆಗೋಯ್ತು. ಇಲ್ಲಿ ಎಷ್ಟು ತಣ್ಣಗಿದೆ. ಅಜ್ಜಿ ಅವರಿಬ್ಬರಿಗೂ 2 ಗ್ಲಾಸ್ ನಿಂಬೆಹಣ್ಣಿನ ಶರಬತ್ತು ತರ್ತಾಳೆ. ಇದೆಲ್ಲ ಈ ನಿಂಬೆಹಣ್ಣಿನ ಮನೆಯ ಜಾದು ಮಗು. ಹೊರಗೆ ಎಷ್ಟು ಬೇಕಾದ್ರೂ ಬಿಸಿಲಿರ್ಲಿ, ಈ ಮನೆ ಒಳಗೆ ಯಾವಾಗಲೂ ತಂಪಾಗಿರುತ್ತೆ. ಇದನ್ನ ಕುಡಿ, ನಿನಗೆ ಚೆನ್ನಾಗನ್ಸುತ್ತೆ. ಇಬ್ರು ಗ್ಲಾಸ್ ತಗೊಂಡು ಬೇಗ ನಿಂಬೆ ಪಾನಕನ ಕುಡಿದು ಮುಗಿಸ್ತಾರೆ. ಪಾನಕ ಕುಡಿತಿದ್ದ ಹಾಗೆ ಅವರ ಮುಖವೆಲ್ಲ ಅರಳಿಬಿಡುತ್ತೆ. ವಾ ಅಜ್ಜಿ, ಇದಂತೂ ಅಮೃತದಾಗಿದೆ. ಇದರಲ್ಲಿ ನಿಂಬು ಮತ್ತೆ ಪುದೀನದ ಸ್ವಾದ ಹೇಗ್ ಬರ್ತಿದೆ ಅಂದ್ರೆ ನನಗನ್ನಿಸ್ತಾ ಇದೆ ನಾನು ಯಾವ್ದೋ ಸ್ವರ್ಗದಲ್ಲಿದ್ದೀನಿ ಅಂತ. ಇದ್ಯಾವುದೋ ಜಾದೂ ಪ್ರಪಂಚ ಅಲ್ಲ, ಇದು ಪ್ರಕೃತಿ ನಮಗೆ ಕೊಟ್ಟಿರುವ ಉತ್ತಮ ಗಿಫ್ಟ್ ಅನ್ಕೊಳ್ಳಿ. ಇದು ನನಗ್ ಮಾತ್ರ ಸಿಕ್ಕಿದೆ. ಅಜ್ಜಿ, ನೀವು ಬೇಜಾರ್ ಮಾಡ್ಕೊಡಲ್ಲ ಅಂದ್ರೆ ನಮ್ಗೆ ಹೇಳ್ತೀರಾ, ಈ ಹಳೆ ನಿಂಬು ಮನೆ ಇಲ್ಲಿಗೆ ಹೇಗ್ ಬಂತು? ಮತ್ತೆ ನೀವೆಷ್ಟು ವರ್ಷದಿಂದ ಇದ್ರಲ್ಲಿದ್ದೀರಾ? ತುಂಬಾ ವರ್ಷಗಳ ಹಿಂದೆ ನಾನೀ ಬೆಟ್ಟದ ಮೇಲೆ ಒಂದು ಚಿಕ್ಕ ಮಣ್ಣಿನ ಮನೆಯಲ್ಲಿ ಇರ್ತಾ ಇದ್ದೆ. ಒಂದಿನ ಒಬ್ಬ ವಯಸ್ಸಾದ ಪ್ರಯಾಣಿಕ ಈ ಕಡೆಯಿಂದ ಹೋಗ್ತಾ ಇದ್ದ. ಅವನು ಹಸಿವು ನೀರಡಿಕೆಯಿಂದ ಜ್ಞಾನ ತಪ್ಪೋದ್ರಲ್ಲಿದ್ದ. ನಾನು ಅವನಿಗೆ ಸೇವೆ ಮಾಡಿದೆ, ಅವನಿಗೆ ನೀರು ಕುಡಿಸ್ದೆ, ಅವನು ಸ್ವಲ್ಪ ಹೊತ್ತಿರೋದಕ್ಕೆ ಜಾಗ ಕೊಟ್ಟೆ. ಆಮೇಲೆ ಏನಾಯ್ತು ಅಜ್ಜಿ? ಅವರೇ ನಿಮ್ಗೆ ಈ ಮನೆ ಕೊಟ್ರಾ? ಹೋಗೋಕ್ಕೂ ಮೊದ್ಲು ಅವನೊಂದು ವಿಚಿತ್ರವಾದ ಹೊಳಿತಾ ಇದ್ದ ಹಳದಿ ಬಣ್ಣದ ಬೀಜ ಕೊಟ್ಟ. ಅದನ್ನ ಕೊಟ್ಟು ಈ ಬೆಟ್ಟದ ಮಣ್ಣಿನಲ್ಲಿ ಈ ಬೀಜನ ಹೂತ್ ಬಿಡು ಅಂತ ಹೇಳ್ದ. ಮತ್ತೆ ದಿನ ಅದಕ್ಕೆ ನೀರ್ ಹಾಕು ಅಂದ. ನಾನು ಹಾಗೇ ಮಾಡ್ದೆ. ಕೆಲವೇ ತಿಂಗಳಲ್ಲಿ ಮಣ್ಣಿನಿಂದ ಒಂದು ಚಿಕ್ಕ ಗಿಡ ಬೆಳೀತು. ಅದು ನಿಧಾನವಾಗಿ ಒಂದು ದೊಡ್ಡ ನಿಂಬೆಹಣ್ಣಿನ ರೂಪಕ್ಕೆ ಬದಲಾಯಿತು. ಈ ಕತೆ ಅಂತೂ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇದು ಯಾಕೆ ಹಾಳಾಗಲ್ಲ? ಹೊರಗಡೆ ಇದ್ದಾಗ ನಿಂಬು 1-2 ದಿನದಲ್ಲಿ ಹಾಳಾಗ್ಬಿಡುತ್ತಲ್ಲ. ಇದು ಸಾಧಾರಣವಾದ ನಿಂಬೆಹಣ್ಣಲ್ಲ. ಇದರ ಬೇರು ಭೂಮಿಯ ಒಳಗೆ ತುಂಬಾ ಆಳದಲ್ಲಿ ಹೋಗಿದೆ. ಅಲ್ಲಿಂದ ಇದಕ್ಕೆ ಯಾವಾಗಲೂ ಒಳ್ಳೆ ನೀರು ಸಿಗ್ತಾನೇ ಇರುತ್ತೆ. ಇದು ಕಳೆದ 10 ವರ್ಷದಿಂದ ಹೀಗೇ ಇದೆ. ಇದು ಕೊಳೆಯೋದು ಇಲ್ಲ, ಇದರೊಳಗಿನ ತಂಪು ಕಡಿಮೆನೂ ಆಗಲ್ಲ. ಇದೇ ನನ್ನ ಮನೆ, ಇದೇ ನನ್ನ ಪ್ರಪಂಚ. ಯೋಗೇಶ್ ವಿಪುಲ್ ಕಡೆ ನೋಡ್ತಾನೆ. ಇಬ್ಬರಿಗೂ ತಮ್ಮ ಸುಡುತ್ತಿದ್ದ ಹಳ್ಳಿ ಮತ್ತ ಬಿಸಿಲಿನಿಂದ ಬೇಜಾರಾದ ಜನ ನೆನಪಾಗ್ತಾರೆ. ಸಂಜೆಯ ಸಮಯ. ಸುಖದೇವ್ ಮಂಚದ ಮೇಲೆ ಮಲಗಿರ್ತಾನೆ. ಸಂಜೆಯ ಗಾಳಿಯಿಂದ ಸ್ವಲ್ಪ ಆರಾಮಾಗಿರ್ತಾನೆ. ಆಗ ವಿಪುಲ್ ಮತ್ತೆ ಯೋಗೇಶ್ ಅಲ್ಲಿಗೆ ಬಂದು ಅವನನ್ನ ಎಬ್ಬಿಸ್ತಾರೆ. ನೀವಿಬ್ರು ವಾಪಸ್ ಬಂದ್ಬಿಟ್ರಾ? ಮತ್ತೆ ನಿಮ್ಮಿಬ್ರು ಮುಖಾನು ಈ ರೀತಿ ಹೊಳಿತಾ ಇದೆಯಲ್ಲ, ಏನ್ ಕಾರಣ? ಸುಖದೇವ್ ಅವ್ರೆ, ನಾವಲ್ಲಿ ಒಂದು ಚಮತ್ಕಾರ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಬೆಟ್ಟದ ಮೇಲೆ ಒಂದು ದೊಡ್ಡ ನಿಂಬು ಮನೆ ಇದೆ. ನಿಂಬು ಮನೆ? ನಿಮ್ಮಿಬ್ರು ತಲೆ ಈ ಶೆಕೆಯಿಂದ ಹಾಳಾಗಿ ಹೋಗಿದ್ಯಾ, ಏನ್ ಕತೆ? ವಿಪುಲ್ ನಿಜ ಹೇಳ್ತಿದ್ದಾನೆ. ಆ ದೊಡ್ಡ ನಿಂಬು ಮನೆ ಒಳಗಡೆ ಎಷ್ಟು ತಣ್ಣಗಿದೆ ಅಂತಂದ್ರೆ ಹೊರಗಡೆ ಶೆಕೆ ಇದೆ ಅನ್ನೋದು ಕೂಡ ಮರ್ತ್ ಹೋಗ್ಬಿಡುತ್ತೆ. ನೀವಿಬ್ರು ಹೇಳ್ತಾ ಇರೋದು ನಿಜ ಅಂತಂದ್ರೆ ನಾಳೆ ನನ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ. ನಮ್ ಊರಲ್ಲಿ ಈಗ ವಯಸ್ಸಾಗಿರೋ ಮತ್ತೆ ಹುಷಾರಿಲ್ದೇ ಇರೋ ಜನಗಳು ಅಲ್ಲಿ ಸ್ವಲ್ಪ ಹೊತ್ತು ಇದ್ರೆ ಅವ್ರ ಪ್ರಾಣ ಉಳಿಬೋದೇನೋ. ವಿಪುಲ್ ಮತ್ತೆ ಯೋಗೇಶ್ ಅವನ ಮಾತನ್ನ ಒಪ್ಕೋತಾರೆ. ಮಾರನೇ ದಿನ ಸುಖದೇವ್ ಯೋಗೇಶ್ ಮತ್ತೆ ವಿಪುಲ್ ಜೊತೆಗೆ ನಿಂಬೆಹಣ್ಣಿನ ಮನೆಗೆ ಬಂದು ತಲುಪ್ತಾರೆ. ಅಜ್ಜಿ ಮತ್ತೆ ನಗನಗ್ತಾ ಅವರನ್ನ ಸ್ವಾಗತ ಮಾಡ್ತಾಳೆ. ವಿಪುಲ್ ಮತ್ತೆ ಯೋಗೇಶ್ ನಿಮ್ಮ ಬಗ್ಗೆ ನೆನ್ನೆನೆ ನನ್ನ ಹತ್ರ ಎಲ್ಲ ಹೇಳಿದ್ರು. ನಿಮಗೆ ನನ್ನ ಮನೆಗೆ ಸ್ವಾಗತ. ತನ್ನ ಮುಂದಿದ್ದ ಅದ್ಭುತವಾದ ಮನೆ ನೋಡಿ ಸುಖದೇವ್ಗೆ ಆಶ್ಚರ್ಯ ಆಗತ್ತೆ. ಅವನು ತಕ್ಷಣ ಮನೆಯ ಹಳದಿ ತಂಪಾದ ಗೋಡೆಯನ್ನ ಮುಟ್ತಾನೆ. ತಕ್ಷಣ ತನ್ನ ದೇಹದೊಳಗಿನ ಬಿಸಿ ಕಡಿಮೆ ಆಗಿದ್ದನ್ನ ಅನುಭವಿಸ್ತಾನೆ. ನಮಸ್ಕಾರ ಅಜ್ಜಿ, ನನ್ನನ್ನ ಕ್ಷಮಿಸ್ಬಿಡಿ. ಮೊದಲು ಇವರಿಬ್ರು ಈ ಜಾಗದ ಬಗ್ಗೆ ಹೇಳ್ದಾಗ ನಾನ್ ನಂಬಲೇ ಇಲ್ಲ. ಆದ್ರೆ ಈ ಜಾಗ ಅದ್ಭುತವಾಗಿದೆ. ನಮ್ಮ ಇಡೀ ಊರಲ್ಲಿ ಬಿಸಿಲಿನ ಝಳನ ತಡ್ಕೊಳ್ಳೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ನಂಗೆಲ್ಲ ಗೊತ್ತು ಮಗು. ಪ್ರಕೃತಿ ಇಷ್ಟು ದೊಡ್ಡ ಮನೇನ ನಾನೊಬ್ಳೇ ಇರ್ಬೇಕು ಅಂತ ನನಗ್ ಕೊಟ್ಟಿಲ್ಲ. ಹಳ್ಳಿಯಲ್ಲಿ ಯಾವಾಗೆಲ್ಲ ತುಂಬಾ ಬಿಸಿಲಿರುತ್ತೋ ಆಗ ಮಕ್ಕಳು, ವಯಸ್ಸಾದವರು, ಅನಾರೋಗ್ಯದಿಂದಿರೋರು ಇಲ್ಲಿಗೆ ಬರಬಹುದು. ಇಲ್ಲಿ ತುಂಬಾ ಜಾಗ ಇದೆ, ಎಲ್ಲರೂ ಆರಾಮಾಗಿರಬಹುದು. ಅಜ್ಜಿ, ನಿಜವಾಗ್ಲೂ ನೀವು ತುಂಬಾ ದಯಾಳು. ನಾವು ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಜನನ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ. ಅದರಿಂದ ಅವರು ಬಿಸಿಲಿಂದ ಪಾರಾಗಬಹುದು.
ಈ ಮನೆ ಎಲ್ಲರಿಗೂ ಸೇರಿದ್ದು ಮಗು. ಎಷ್ಟು ದಿನ ಬಿಸಿಲಿರುತ್ತೋ ಅಲ್ಲಿವರೆಗೂ ನಮ್ಮ ನಿಂಬೆಹಣ್ಣಿನ ಮನೆ ಎಲ್ಲರಿಗೂ ತೆಗೆದಿರುತ್ತೆ. ಬನ್ನಿ, ಇವತ್ತು ಮತ್ತೆ ಪಾನಕ ಕುಡಿರಿ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ಮಾಡಿ. ಅಜ್ಜಿಯ ಪ್ರೀತಿಯ ಆಹ್ವಾನ ಕೇಳಿ ಎಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ಮಾರನೇ ದಿನದಿಂದಾನೇ ಹಳ್ಳಿಯ ವಯಸ್ಸಾದವರು ಮತ್ತೆ ಅನಾರೋಗ್ಯ ಪೀಡಿತರು ಅಜ್ಜಿ ಮನೆಗೆ ಬರ್ತಾರೆ. ಅಜ್ಜಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾಳೆ. ಅವಳು ಎಲ್ಲರಿಗೂ ಪ್ರಾಕೃತಿಕ ಔಷಧಿ ಕೂಡ ಕೊಡ್ತಾಳೆ. ಅಜ್ಜಿಯ ಔಷಧಿಯಿಂದ ಎಲ್ಲರೂ ಹುಷಾರಾಗ್ತಾರೆ. ಇಲ್ಲಿಗೆ ನಮ್ಮ ಕಥೆ ಮುಗಿಯತ್ತೆ.